ಎಲ್ಲರಿಗೂ ನಮಸ್ಕಾರ. ಇವತ್ತು ಟೈಮ್ 7 ಗಂಟೆಗಿದೆ ನೋಡಿ. ನಾಳೆ ನಮ್ಮದು ಎಕ್ಸಾಮ್ ಉಂಟು, ಅದಕ್ಕೆ ಎಲ್ಲರೂ ಎಕ್ಸಾಮ್ ಓದ್ಕೋತಿದ್ದಾರೆ ನೋಡಿ. ಅರುಣ್ ಎಷ್ಟನೇ ಕ್ಲಾಸಪ್ಪ? 2ನೇ. ಹಾಗೆ ನೋಡಿ, ನಂದು ಎಕ್ಸಾಮ್ ಇತ್ತಲ್ಲ ನಾಳೆ. ನಾನು ಎಕ್ಸಾಮ್ ಎಲ್ಲ ಓದಿದೆ. ನಮ್ಮಮ್ಮ ಟೊಮೊಟೊ ಬಾತ್ ಮಾಡ್ತೀನಂದ್ಲು, ಹಾಗೆ ನಮ್ಮಮ್ಮಗೂ ಸ್ವಲ್ಪ ಹೆಲ್ಪ್ ಆಗ್ತದಂತ ಟೊಮೊಟೊ ಕಟ್ ಮಾಡ್ತಿದ್ದೆ ನೋಡಿ. ನೋಡಿ ಇಲ್ಲಿ ಟೊಮೊಟೊ ಬಾತು ಸಹ ರೆಡಿ ಆಗ್ತೈತೆ. ನಾವು ನಮ್ಮ ಅಪ್ಪಗಂದ್ವಿ ಟೊಮೊಟೊ ಬಾತು ಕೂಡ ಸ್ವಲ್ಪ ಅಪ್ಪ ಹೊರಗಿನ ಗೋಬಿ ತೊಗೊಂಬಾತೆ. ಆದರೆ ನಮ್ಮಮ್ಮ ಅಂದ್ಲು ಹೊರಗಿನ ಗೋಬಿ ಬೇಡ, ಮನೆಯಲ್ಲೇ ಮಾಡಿಕೊಡ್ತೇನೆ ತಂದ್ಲು. ತಯಾರಿಸ್ತಿದ್ದಾರೆ ನೋಡಿ. ನೀವು ಡ್ರೈ ಗೋಬಿ, ಇನ್ನೂ ಇದಕ್ಕೆ ಗ್ರೇವಿ ಮಾಡಬೇಕು. ಈಗ ನೋಡಿ ನಮ್ಮ ಫೈನಲ್ ಗೋಬಿ ರೆಡಿ ಆಯಿತು. ನಿನ್ನೆ ನೋಡ್ರಿ ನಾವು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಬತ್ತಕ್ಕೆ ನಿನ್ನೆ ಕರೆಂಟ್ ಹೋಗಿತ್ತು. ಹಾಗಾಗಿ ಇವತ್ತು ಮತ್ತೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಿದ್ದೀವಿ ನೋಡಿ. ನಾವು ಅಮ್ಮ ಇಲ್ಲಿ ರಂಗೋಲಿ ಬಿಡಿಸ್ತಿದ್ದಾಳೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ರಿ ನಮ್ಮ ಪಪ್ಪ ಬೆಳಗ್ಗೆ ತರಕಾರಿ ತಂದಾರ, ಅದಕ್ಕೆ ನಮ್ಮ ಮಮ್ಮಿ ಎಲ್ಲ ತೆಗೆದು ಇಡತ್ತಾಳ ನೋಡ್ರಿ. ಹಂಗೆ ಶೇಂಗಾ ನಾವು ನೋಡ್ರಿ ನಮ್ಮ ಪಪ್ಪನೂ ತಂದಾನ. ಮಕ್ಕಳು ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರಿಗೋಸ್ಕರ ಟೊಮೊಟೊ ಸಾರು ಮತ್ತು ಅನ್ನ ಮಾಡಿದ್ದೀನಿ. ಟೊಮೊಟೊ ಶೇಂಗಾ ಸಾರಿದ್ದು. ಈಗ ನೋಡಿ ಊಟ ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ. ಅವ್ರದ್ದು ನ್ಯೂ ಅಡ್ಮಿಷನ್ ಇದೆ, ಇನ್ನೂ ಯೂನಿಫಾರ್ಮ್ ಕೊಡಲಿಲ್ಲ ಅವರಿಗೆ. ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ.